ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಕವಿತಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ತುಂಬ ಲಾಂಗ್ ಗ್ಯಾಪ್ ಆಯಿತು ಅಂತಲೇ ಅನ್ಕೋತೀನಿ. ತುಂಬ ದಿನವೇ ಆಯಿತು ವಿಡಿಯೋ ಮಾಡಿದ್ದೆ, ಬಟ್ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಸ್ವಲ್ಪ ಪರ್ಸ್ನಲ್ ರೀಸನ್ಸ್ ಇರೋದ್ರಿಂದ. ಸೊ ಹಾಗಾಗಿ ತುಂಬ ಲೇಟ್ ಆಯಿತು. ಆ್ಯಕ್ಚುಲಿ ಇದು ದೀಪಾವಳಿ ಲಕ್ಷ್ಮೀ ಪೂಜೆ ದಿನದ ಒಂದು ವ್ಲಾಗು. ನನಗೆ ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಮಗಳದ್ದು ಬರ್ಡೇ ಕೂಡ ಇವತ್ತೇ. ಆ್ಯಕ್ಚುಲಿ ಅವಳು ನವೆಂಬರ್ 14ಗೆ ಹುಟ್ಟಿದ್ದು, ಬಟ್ ಅವಳು ಹುಟ್ಟಿದ ದಿನ ದೀಪಾವಳಿ ಲಕ್ಷ್ಮೀ ಪೂಜೆ ಇತ್ತು. ಸೊ ಹಾಗಾಗಿ ನಾವು ಅವಳ ಬರ್ಡೇನ ಯಾವಾಗಲೂ ಹಬ್ಬದ ದಿನವೇ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹಾಗಾಗಿ ಇವತ್ತೊಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಹಾಗೆ ಇನ್ನೂ ಸ್ಪೆಷಲ್ ಅಂತ ಅಂದರೆ ಅವಳ ಬರ್ಡೇಲಿ ನನ್ನ ಸೆಕೆಂಡ್ ಡಾಟರ್ ಕೂಡ ಇದ್ದಾಳೆ. ಸೊ ತುಂಬಾ ಸ್ಪೆಷಲಾಗಿ ಇದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ತುಂಬ ಚೆನ್ನಾಗಾಯಿತು ನನ್ನ ಮಗಳ ಬರ್ಡೇ. ತುಂಬ ಖುಷಿಯಾಯಿತು. ಇಷ್ಟು ಚೆನ್ನಾಗತ್ತೆ ಅಂತಲೇ ಅಂದ್ಕೊಂಡೇ ಇರಲಿಲ್ಲ. ತುಂಬ ಚೆನ್ನಾಗಾಯಿತು. ಸೊ ಈ ಒಂದು ವ್ಲಾಗ್ ಹೇಗಿದೆ ಅಂತಂದು ನೋಡ್ಕೊಂಡು ಬರೋಣ ಬನ್ನಿ. ಹೌದೌದು
ಸೊ ಹಬ್ಬ ಅಂದಮೇಲೆ ಸ್ಪೆಷಲ್ ಇರಲೇಬೇಕಲ್ವ. ಹಾಗೆ ಪಟಾಕಿ ಎಲ್ಲ ತಂದಿದ್ರು. ಆಲ್ಮೋಸ್ಟ್ ಎಲ್ಲ ಅದು ಮಾಮೂಲೆ ಪಟಾಕಿ ತರೋದು. ಸೊ ಸ್ಪೆಷಲ್ ಏನು ಅಂತ ಅಂದರೆ ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಬಂದಿದ್ದರು ಪಟಾಕಿ ಹೊಡೆಯೋದಕ್ಕೆ. ಅದು ಒಂಥರ ಸ್ಪೆಷಲ್ ಆಯಿತು ಅಂತಲೇ ಹೇಳ್ಬೋದು. ತುಂಬ ಮಕ್ಕಳು ಬಂದಿದ್ದರು. ಆಲ್ಮೋಸ್ಟ್ ಇಲ್ಲೆಲ್ಲ ಪಟಾಕಿ ಹೊಡೆಯೋದು ಕಡಿಮೆನೇ ಸೆಲೆಬ್ರೇಟ್ ಮಾಡೋದು. ಸೊ ನಮ್ಮ ಮನೆಯಲ್ಲಿ ಅಂತ ಅಂದರೆ ನನ್ನ ತಾನ್ಯ ಹೇಳೋದ್ರಿಂದ ಸ್ವಲ್ಪ ಪಟಾಕಿ ಎಲ್ಲ ಜಾಸ್ತಿನೇ ಇರುತ್ತೆ ನಮ್ಮ ಮನೇಲಿ. ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಬಂದಿದ್ದಕ್ಕೆ 1 ಅವರಲ್ಲೇ ಪಟಾಕಿ ಎಲ್ಲ ಖಾಲಿ ಆಗೋಯಿತು. ಇಲ್ಲ ಅಂದಿದ್ರೆ ಒಂದು 2-3 ದಿನ ಅಂತೂ ಹೊಡಿತಿದ್ವಿ ನಾವು. ಸೊ ಎಲ್ರಿಗೂ ಕೊಟ್ಟು ಖಾಲಿ ಮಾಡಿದ್ವಿ. ಎಲ್ಲ ಮಕ್ಕಳು ಕೂಡ ಹಚ್ಚಿದ್ರು. ತುಂಬಾ ಖುಷಿಪಟ್ಟರು ಅವರು. ತುಂಬ ಹೊತ್ತು ಇದ್ದರು ನಮ್ಮ ಮನೆಯಲ್ಲೇ ಆಟ ಆಡ್ಕೊತ ಪಟಾಕಿ ಹಚ್ಕೊತ. ಸೊ ತುಂಬಾ ಖುಷಿ ಆಯಿತು ಮಕ್ಕಳೆಲ್ಲ ಬಂದಿದ್ದಕ್ಕೆ. ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ತಾನ್ಯ ಅಂತೂ ಪಟಾಕಿ ಅಂತ ಅಂದರೆ ಸ್ವಲ್ಪ ಹೆದರ್ಕೋತಾಳೆ ಅವಳು. ಹಚ್ಚೋದಕ್ಕೆ ಸ್ವಲ್ಪ ಭಯ ಪಡ್ತಾಳೆ. ಆಮೇಲೆ ಅವ್ರ ಪಪ್ಪ ಏನೇನೋ ಹೇಳಿಬಿಟ್ಟು ಕರ್ಕೊಂಡು ಬಂದು ಒಂದು ಸುಸುರು ಬತ್ತಿ ಹಚ್ಕೊಟ್ರು. ಅದನ್ನು ಕೂಡ ಹಚ್ಚೋಕ್ಕೆ ರೆಡಿನೇ ಇಲ್ಲ ಅವಳು. ಅಷ್ಟು ಭಯ ಪಡ್ತಾಳೆ ಅವಳು, ಎಲ್ಲಿ ಸುಟ್ಬಿಡತ್ತೋ ಅಂತ ಅಂದ್ಬಿಟ್ಟು. ಎಲ್ಲ ಮಕ್ಕಳು ಹಚ್ತಾ ಇದ್ದಾರೆ, ಇವಳು ಹೋಗಿ ಒಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ನಾನು ಹಚ್ಚೋದಿಲ್ಲ, ನಾನು ಬರಲ್ಲ, ಇಲ್ಲೇ ಕೂತ್ಕೊಂಡು ನೋಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಫೈನಲಿ ಏನೇನೋ ಹೇಳಿಬಿಟ್ಟು ಕರ್ಕೊಂಡು ಬಂದು ಸುಸುರು ಬತ್ತಿ ಒಂದು ಹಚ್ಚಿಸ್ಕೊಟ್ವಿ ಅವಳಿಗೆ. ಸೊ ಅವಳು ತುಂಬಾ ಖುಷಿ ಆದಳು, ತುಂಬ ಎಂಜಾಯ್ ಮಾಡಿದ್ಲು ಅವಳು. ಈ ಸಲ ಅವಳ ಬರ್ಡೇ ಸ್ವಲ್ಪ ಸ್ಪೆಷಲ್ ಅಂತಾನೆ ಅನ್ನಿಸ್ತು.
ಸೊ ಹಬ್ಬಕ್ಕೆ ಅಂತ ಅಡುಗೆ ಎಲ್ಲ ಮಾಡಿದ್ನಲ್ವ, ಆಲ್ರೆಡಿ 9 o'clock ಆಗಿಬಿಟ್ಟಿತ್ತು. ಸೊ ಬೆಳಗ್ಗೆ ನನಗೆ ಹಬ್ಬದ್ದು ಬ್ಯುಸಿಲಿ ನನಗೆ ವ್ಲಾಗ್ನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಲಾಸ್ಟ್ ಅಂತ ಅಂದ್ಬಿಟ್ಟು ಈ ಟೈಮಲ್ಲಿ ಅಡುಗೆ ಏನು ಮಾಡಿದ್ದೀನೋ ಅದನ್ನು ಸ್ವಲ್ಪ ಅದೇನು ಇವಾಗ ನೈಟ್ ಆಗಿದೆಯಲ್ವ ಅದನ್ನೇ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಸೊ ಆ ಒಂದು ವ್ಲಾಗ್ನ ನಾನು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ನನಗೆ ಮಾಡೋದಕ್ಕಾಗಲಿಲ್ಲ, ಟೈಮ್ ಸಿಗೋದಿಲ್ಲ. ಸೊ ಹಾಗಾಗಿ ಇವಾಗ ಮಾಡ್ಕೊತಾ ಇದ್ದೀನಿ ವ್ಲಾಗ್ನ. ಅದು ಏನಿತ್ತು ಸ್ವಲ್ಪ ಅಡುಗೆ ಎಲ್ಲ ಅದನ್ನು ಬಿಸಿ ಮಾಡಿಕೊಂಡು, ಹಾಗೆ ಕಿಚನ್ನೆಲ್ಲ ಸ್ವಲ್ಪ ನೋಡ್ತಾ ಇದ್ದೀರಲ್ವ ಹೇಗೆ ಮೆಸ್ಸಿ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕೇಕ್ ಎಲ್ಲ ನೀಟಾಗಿ ಎತ್ತಿಟ್ಬಿಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಆ್ಯಕ್ಚುಲಿ ಅವಳಿಗೆ ಯಾವಾಗಲೂ ಬರ್ಡೇಗೆ ಅಂತ ಅಂದ್ಬಿಟ್ಟು ನಾವು ಸ್ಪೆಷಲಾಗಿ ಕೇಕ್ ಮಾಡಿಸ್ತೀವಿ. ಬಟ್ ಈ ಸರಿ ಅವಳು ನನಗೆ ಹಾರ್ಟ್ ಶೇಪಲ್ಲೇ ಬೇಕು, ಪಿಂಕ್ ಕಲರ್ ಕೇಕೇ ಬೇಕು ಅಂತ ಅಂದ್ಲು. ಸೊ ಟೇಸ್ಟು ಅಷ್ಟೊಂದೇನು ಲೈಕ್ ಆಗಲಿಲ್ಲ. ನಾವು ಯಾವಾಗಲೂ ಮಾಡಿಸೋ ಕೇಕು ಸಖತ್ ಟೇಸ್ಟ್ ಇರುತ್ತೆ, ಎಷ್ಟೇ ತಿಂದ್ರೂ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಬಟ್ ಇದು ಸ್ವಲ್ಪ ಟೇಸ್ಟು ಸ್ಟ್ರಾಬೆರಿ ಫ್ಲೇವರ್ ಅಂತ ಹೇಳಿದರು. ಬಟ್ ಅದು ಅಷ್ಟೊಂದು ಇಷ್ಟ ಆಗಲೇ ಇಲ್ಲ ಕೇಕು. ಸುಮಾರು ಕೇಕ್ ಕೂಡ ಹಾಗೆ ಉಳಿದ್ಬಿಡ್ತು. ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಎತ್ತಿಟ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಮಾರ್ನಿಂಗು ಪೂಜೆದು ಕೂಡ ನಾನು ವೀಡಿಯೋನ ಮಾಡೋದಕ್ಕಾಗಲಿಲ್ಲ. ಸೊ ಇವಾಗ ಒಂದು ಫೈನಲ್ ಅಂತ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋನ ಮಾಡ್ಕೊತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಈ ಒಂದು ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ಹೊಸಬ್ರು ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಆಲ್.